ಹಾಯ್, ವೆಲ್ಕಮ್ ಟು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ನೋಡಿ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ವೀಡಿಯೋಸ್ಗಳನ್ನು ಕೊಡ್ತಾ ಇದ್ದೀವಿ ನವೋದಯ, ಸೈನಿಕ, RMSಗೆ ರಿಲೇಟೆಡ್ ಆಗಿ. ನಾನು ಲಾಸ್ಟ್ ವಿಡಿಯೋದಲ್ಲಿ 20 ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ಕ್ವಶನ್ ನಂಬರ್ 60ಗೆ ನಾನು ಆನ್ಸರ್ ಮಾಡಿರಲಿಲ್ಲ. ಯಾಕೆ ಆನ್ಸರ್ ಮಾಡಿರಲಿಲ್ಲ ಅಂದರೆ, ನೀವು ಕಮೆಂಟ್ ಮಾಡಲಿ, ನಿಮಗೆ ಅರ್ಥ ಆಗಿದೆಯಾ, ಏನು ಡೌಟ್ಸ್ ಇದೆ ಅಂತ ಗೊತ್ತಾಗಲಿ ಅಂತ ನಾನು ಅದಕ್ಕೆ ಆನ್ಸರ್ ಮಾಡಿಲ್ಲ. ಸೊ ಆ ವಿಡಿಯೋನ ನೋಡಿ, ಇನ್ನು ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿಬಿಟ್ಟು ಸುಮಾರಷ್ಟು ಕ್ವಶನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಮಾಡಿಬಿಟ್ಟು ಆ 60 ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ ಸೊ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂತಂದರೆ ಗೊತ್ತಾಗಿಲ್ಲ ಅಂತನಾದರೂ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕ್ವಶನನ್ನು ತಗೊಳ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಏನು ತಗೊಳ್ತಾ ಇದ್ದೀನಿ ಅಂತಂದರೆ, ಆಪ್ರೇಷನ್ಸ್, ಫಂಡಮೆಂಟಲ್ ಆಪ್ರೇಷನ್ಸ್ಗೆ ರಿಲೇಟೆಡ್ ಆಗಿ ಕ್ವಶನ್ಸನ್ನು ತಗೊಳ್ತೀನಿ. ಈಗ ಫಂಡಮೆಂಟಲ್ ಆಪ್ರೇಷನ್ಸ್ ಅಂದಿದ ತಕ್ಷಣ ನಮಗೇನು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಗೊತ್ತಾಯಿತು. ಈಗ ಸಮ್ ಫೈಂಡ್ ಔಟ್ ಮಾಡಿ ಅಂತಂದರೆ ಅಡಿಷನ್ ಮಾಡ್ತೀವಿ, ಡಿಫರೆನ್ಸ್ ಮಾಡಿ ಅಂದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ, ಪ್ರಾಡಕ್ಟ್ ಮಾಡಿ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅದರಲ್ಲಿ ನಿಮಗೆ ಇನ್ನೂ ಡಿಫ್ರೆಂಟಾಗಿ ಕ್ವಶನ್ಸ್ ಕೊಡ್ತಾರೆ, ಈಕ್ವೇಷನ್ ರೂಪದಲ್ಲಿ ಕ್ವಶನ್ಸನ್ನು ಕೊಡ್ತಾರೆ. ಆ ರೀತಿ ಕ್ವಶನ್ಸ್ಗಳನ್ನ ನಾನು ಇವತ್ತಿನ ಕ್ಲಾಸಲ್ಲಿ ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಕ್ವಶನ್ ಏನಿದೆ, ಸಮ್ ಆಫ್ 2 numbers is 125. ಇಫ್ ಒನ್ ನಂಬರ್ ಈಸ್ 17 ಲೆಸ್ ದ್ಯಾನ್ ದ ಅದರ್ ನಂಬರ್, ದ ನಂಬರ್ಸ್ ಆರ್ ಅಂತ ಕೇಳಿದ್ದಾರೆ. ಸೊ 2 ಸಂಖ್ಯೆಗಳ ಮೊತ್ತ 125, ಅವುಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 17 ಕಡಿಮೆ ಇದೆ, ಹಾಗಾದರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ನೋಡಿ, ಈ ಕ್ವಶನ್ ಅನ್ನ ಇನ್ನೂ ಸಿಂಪಲ್ ಆಗಿ ಕೇಳ್ಬೋದು. ಸಮ್ ಆಫ್ 2 numbers ಕೊಟ್ಬಿಟ್ಟು 1 ನಂಬರ್ ಅಂತ ಕೊಟ್ರೆ, 1 ನಂಬರ್ 17 ಅಂತ ಕೊಟ್ಟಿದ್ರು ಅಂದ್ರೆ ನಾವೇನ್ ಮಾಡ್ತೀವಿ, ಸಮ್ ಅಲ್ಲಿ 1 ನಂಬರ್ ಅನ್ನ ಮೈನಸ್ ಮಾಡ್ತೀವಿ. ನೆನಪಿರ್ಲಿ, ಇನ್ನೊಂದು ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಮ್ ಆಫ್ ದ 2 numbers ಕೊಟ್ಟು 1 ನಂಬರ್ ಅನ್ನ ಕೊಟ್ಟಿದ್ದಾರೆ, ಡೈರೆಕ್ಟ್ 1 ನಂಬರ್ ಅನ್ನ ಅವ್ರು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಸಮ್ ಅಲ್ಲಿ 1 ನಂಬರ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ ಸೆಕೆಂಡ್ ನಂಬರ್ ಸಿಗತ್ತೆ. ಮೊತ್ತ ಕೊಟ್ಟು ಒಂದು ಸಂಖ್ಯೆ, ಮೊತ್ತದಲ್ಲಿ ಒಂದು ಸಂಖ್ಯೆನ ಕಳೆದ್ರೆ ಇನ್ನೊಂದು ಸಂಖ್ಯೆ ಸಿಗುತ್ತೆ. ಆದ್ರೆ ಈ ಕ್ವಶನ್ ಅಂತ ಅಷ್ಟು ಸಿಂಪಲ್ ಆಗಿಲ್ಲ. ಏನ್ ಮಾಡಿದ್ದಾರೆ ಈ ಕ್ವಶನ್ ಅಲ್ಲಿ ಟ್ವಿಸ್ಟ್ ಅಂದ್ರೆ, 1 ನಂಬರ್ ಈ 17 ಲೆಸ್ ದ್ಯಾನ್ ಟು ದ ಅದರ್ ನಂಬರ್. ಏನು 1 ನಂಬರ್ ಬರುತ್ತೆ ಅದಕ್ಕಿಂತ ಇನ್ನೊಂದು ನಂಬರ್ ಏನಿದೆ 17 ಕಡಿಮೆ ಇದೆ, 17 ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ಕ್ವಶನ್ಸ್ಗಳು ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಇಲ್ಲಿ ನಮಗೆ 2 ನಂಬರ್ಸ್ ಗೊತ್ತಿಲ್ಲ, ಫಸ್ಟ್ ನಂಬರ್ ಗೊತ್ತಿಲ್ಲ, ಸೆಕೆಂಡ್ ನಂಬರ್ ಗೊತ್ತಿಲ್ಲ, ಜಸ್ಟ್ ನಮಗೆ ಗೊತ್ತಿರೋದೇನು ಸಮ್ ಅಷ್ಟೇ ಗೊತ್ತಿರೋದು. ಸೊ 1 ನಂಬರ್ ಅನ್ನ ನಾವು ಅವಾಗ ಗೊತ್ತಿಲ್ಲದೆ ಇರೋ ನಂಬರ್ಸ್ ಅನ್ನ ಏನಂತ ತಗೊಳ್ತೀವಿ, 1 ನಂಬರ್ ಅನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಈಗ ಅದರ್ ನಂಬರು, 2ನೇ ನಂಬರ್ ಅನ್ನ ಏನಂತ ತಗೊಳ್ಬೇಕು, ಇಲ್ಲಿ ನೋಡಿ ಸಮ್ ಟೈಮ್ಸ್ ನಿಮಗೆ ಗ್ರೇಟರ್ ದ್ಯಾನ್ ಅಂತ ಕೊಡ್ತಾರೆ, ಈ ಕ್ವಶನ್ ಅಲ್ಲಿ ಲೆಸ್ ದ್ಯಾನ್ ಅಂತ ಕೊಟ್ಟಿದ್ದಾರೆ. ಗ್ರೇಟರ್ ದ್ಯಾನ್ ಅಂತ ಕೊಟ್ಟಾಗ ನಾವು ಪ್ಲಸ್ ಮಾಡ್ಕೊಳ್ತೀವಿ, ಲೆಸ್ ದ್ಯಾನ್ ಅಂತ ಕೊಟ್ಟಾಗ ಮೈನಸ್ ಮಾಡ್ಕೊಳ್ತೀವಿ. ಇಲ್ಲಿ ಕ್ವಶನ್ ಅಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ, ಲೆಸ್ ದ್ಯಾನ್ ಟು ದ ಅದರ್, ಈ ಸಂಖ್ಯೆಗಿಂತ ಇನ್ನೊಂದು ಸಂಖ್ಯೆ 17 ಕಡಿಮೆ ಇದೆಯಂತೆ. ಸೊ ಕಡಿಮೆ ಅಂತಂದಾಗ ಲೆಸ್ ಅಂತ ತಗೊಂಡಾಗ ನಾವೇನು ತಗೊಳ್ಬೇಕಪ್ಪ ಅಂದ್ರೆ ಎಕ್ಸ್ ಮೈನಸ್ 17 ಅಂತ ತಗೊಳ್ಬೇಕು. ನೆನ್ಪಿರ್ಲಿ, ಎಲ್ಲಾ ಕ್ವಶನ್ ಅಲ್ಲೂ ಲೆಸ್ ದ್ಯಾನ್ ಅಂತಾನೆ ಕೊಡಲ್ಲ. 1 ನಂಬರ್ ಈ 17 ಗ್ರೇಟರ್ ದ್ಯಾನ್ ಟು ದ ಅದರ್ ಅಂತ ಕೊಡ್ತಾರೆ. ದೊಡ್ಡ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದೆ, ಗ್ರೇಟರ್ ಇದೆ ಅಂತ ಕೊಟ್ಟಾಗ ಇಲ್ಲಿ ಪ್ಲಸ್ ಹಾಕೊಳ್ಬೇಕಾಗುತ್ತೆ. ಅದಕ್ಕೂ ಇದಕ್ಕೂ ಇರೋ ಡಿಫ್ರೆನ್ಸ್ ಇಷ್ಟೇ. ಲೆಸ್ ಅಂತ ಕೊಟ್ಟಾಗ ಮೈನಸ್ ತಗೊಳ್ಳಿ, ಗ್ರೇಟರ್ ಅಂತ ಕೊಟ್ಟಾಗ ಪ್ಲಸ್ ಅನ್ನ ತಗೊಳ್ಳಿ. ಸೊ ಇವಾಗ ಇಲ್ಲಿ ಲೆಸ್ ಅಂತ ಕೊಟ್ಟಿರೋದ್ರಿಂದ ನಾನು ಮೈನಸ್ ತಗೊಂಡಿದ್ದೀನಿ, ಎಕ್ಸ್ ಮೈನಸ್ 17. ಸಮ್ ಕೊಟ್ಟಿದ್ದಾರೆ, ಸಮ್ ಏನ್ ಕೊಟ್ಟಿದ್ದಾರೆ 125. ನೋಡಿ, ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಓದೋದು ತುಂಬಾ ಇಂಪಾರ್ಟೆಂಟ್. ನೀವು ಜಸ್ಟ್ ಡೈರೆಕ್ಟ್ ಸಮ್ ಆಫ್ ದ 2 numbers 1 number is 17 ಅರ್ಧಕ್ಕೆ ಆನ್ಸರ್ ಮಾಡಿದ್ರಿ ಅಂದ್ರೆ 125 17ಗೆ ಆನ್ಸರ್ ಮಾಡಿದ್ರೆ ಅಂದ್ರೆ ಅದು ಆಪ್ಷನ್ ಅಲ್ಲಿ ಇರುತ್ತೆ. ಅದಕ್ಕೆ ನಿಧಾನವಾಗಿ 2 to 3 times ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಓದ್ಕೋಬೇಕು. ಮಧ್ಯದಲ್ಲಿ ಏನಾದರೂ ಟ್ವಿಸ್ಟ್ ಮಾಡಿರ್ತಾರೆ. ಸೊ ಇವಾಗ ನಮಗೆ ಈಕ್ವೇಶನ್ ಹೇಗೆ ಬರೆಯೋದಂತ ಗೊತ್ತಾಯ್ತು. ಈಗ ಇದ್ರ ಪ್ರಕಾರನೇ ಮಾಡೋಣ. ಸೊ 1 ನಂಬರ್ ಪ್ಲಸ್ ಅದರ್ ನಂಬರ್ ಈಕ್ವಲ್ ಟು ಸಮ್. ನೋಡಿ, ಇಲ್ಲಿ ಅಲ್ಲಿ ಏನು ಬರ್ದಿದ್ದೀನಿ ಅದನ್ನ ಈಕ್ವೇಶನ್ ಅಲ್ಲಿ ಬರ್ದಿದ್ದೀನಿ ಅಷ್ಟೇ. 1 ನಂಬರ್ ಎಕ್ಸ್ ಅಂತ ತಗೊಂಡಿದ್ದೀನಿ, ಅದರ್ ನಂಬರ್ ಅನ್ನ ಎಕ್ಸ್ ಮೈನಸ್ 17 ಅಂತ ತಗೊಂಡಿದ್ದೀನಿ, ಈಕ್ವಲ್ ಟು ಸಮ್. ಇವೆರಡನ್ನು ಆಡ್ ಮಾಡಿದ್ರೆ 125 ಸಮ್ ಬರಬೇಕು. ಸೊ 125 ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂತಂದ್ರೆ, ನೋಡಿ ಯಾವಾಗ್ಲೂ ಅಷ್ಟೇ ಎಕ್ಸ್ ಅನ್ನ ನಾವು ಆಡ್ ಮಾಡ್ಕೋಬಹುದು. ಒಂದು ಕಡೆ ಎಕ್ಸ್, ಒಂದು ಕಡೆ ನಂಬರ್ ಇದ್ರೆ ಅದನ್ನ ಆಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಜಸ್ಟ್ ಎಕ್ಸ್ ಇರೋದನ್ನ ಆಡ್ ಮಾಡ್ತಾ ಇದ್ದೀನಿ. ಎಕ್ಸ್ ಪ್ಲಸ್ ಎಕ್ಸ್ 2x, ಮೈನಸ್ ಇದೆ ಮೈನಸ್ 17 ಈಕ್ವಲ್ ಟು 125 ಹಾಗೆ ಬರ್ಕೊಳ್ಳಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿ, ಈಸಿ ಆಗುತ್ತೆ. ಎಕ್ಸ್ ಅನ್ನ ಆಡ್ ಮಾಡಿದಾಗ ಎಕ್ಸ್ ಪ್ಲಸ್ ಎಕ್ಸ್ 2x ಆಗುತ್ತೆ, ಮೈನಸ್ 17 ಈಕ್ವಲ್ ಟು 125 ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ, 2x ಜೊತೆಗೆ 17 ಅನ್ನ ಮೈನಸ್ ಮಾಡೋದಕ್ಕಾಗಲ್ಲ. ಸೊ ನಾವು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈಕ್ವಲ್ ಟು ಈ ಕಡೆ ತಗೊಳ್ತಾ ಇದ್ದೀನಿ.
ಸೊ 2x ಈಕ್ವಲ್ ಟು, ಸೊ ಆಗ 125 ಮೈನಸ್ 17 ಇದೆಯಲ್ವಾ, ಇದು ಶಿಫ್ಟ್ ಆಯ್ತಲ್ವಾ, ಪ್ಲೇಸ್ ಚೇಂಜ್ ಆಯ್ತಲ್ವಾ, ಪ್ಲೇಸ್ ಚೇಂಜ್ ಆದಾಗ ಅದು ಪ್ಲಸ್ 17 ಆಗತ್ತೆ. ನೆನಪಿರ್ಲಿ, ಇದು ಇಲ್ಲೇನಾದ್ರೂ ಪ್ಲಸ್ ಇತ್ತು ಅಂದ್ರೆ ಶಿಫ್ಟ್ ಆದಾಗ ಮೈನಸ್ ಆಗತ್ತೆ, ಮೈನಸ್ ಇರೋದು ಪ್ಲಸ್ ಆಗತ್ತೆ, ಪ್ಲಸ್ ಇರೋದು ಮೈನಸ್ ಆಗತ್ತೆ. ಸೊ ಇಲ್ಲೇನಾಯ್ತು, ಪ್ಲಸ್ 17 ಆಯ್ತು. ಸೊ ಈಗ ನೆಕ್ಸ್ಟ್ ಇದನ್ನ ಆಡ್ ಮಾಡ್ಕೊಳ್ಳೋಣ. ಸೊ 2x ಈಕ್ವಲ್ ಟು 125 ಪ್ಲಸ್ 17 ಅನ್ನ ಆಡ್ ಮಾಡೋಣ. ಸೊ 125 ಪ್ಲಸ್ 17 142. ನಿಮಗೆ ಗೊತ್ತಾಗಲ್ಲ, ಸೈಡಲ್ಲಿ ಮಾಡ್ಕೊಳ್ಳಿ. 125 ಪ್ಲಸ್ 17 ಮಾಡ್ಕೊಂಡಾಗ 142 ಬರುತ್ತೆ. ಅಡಿಷನ್ ವರ್ಕಿಂಗ್ ಕಾಲಮ್ ಹಾಕೊಂಡು ನೀವು ವರ್ಕ್ ಮಾಡ್ಕೊಂಡು ಮಾಡಿ. ಸೊ 142 ಬಂತು. ಸೊ ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ನೋಡಿ. ಇಲ್ಲಿ 2x ಅಂತ ಇದೆ. ಈ ರೀತಿ ಒಂದು ನಂಬರ್ ಒಂದು ವೇರಿಯಬಲ್ ಕೊಟ್ಟಿದ್ದಾರೆ ಅಂದ್ರೆ ಇದು ಮಲ್ಟಿಪ್ಲಿಕೇಶನ್. ಇಲ್ಲಿ ಹೇಗೆ ಮೈನಸ್ ಇರೋದು ಪ್ಲಸ್ ಆಯ್ತು, ಮಲ್ಟಿಪ್ಲಿಕೇಶನ್ ಅನ್ನ ಶಿಫ್ಟ್ ಆದ್ರೆ ಡಿವಿಷನ್ ಆಗುತ್ತೆ, ಡಿವಿಷನ್ ಶಿಫ್ಟ್ ಆದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಈಗ ನಾನೇನ್ ಮಾಡ್ತೀನಿ, ಎಕ್ಸ್ ಫೈಂಡ್ ಔಟ್ ಮಾಡ್ತೀನಿ. ಈ 2 ಅನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲಿಕೇಶನ್ ಇರೋದು ಏನಾಗುತ್ತೆ, ಈಗ ಡಿವಿಷನ್ ಆಗುತ್ತೆ. 142 ಡಿವೈಡೆಡ್ ಬೈ 2 ಆಯ್ತು. ಸೊ ಈಗ 2 ಇಂದ ಡಿವೈಡ್ ಮಾಡಿ. 2 1s are 2, 2 7s are 14, 2 1s are 2. ಸೊ ಎಕ್ಸ್ ವ್ಯಾಲ್ಯೂ ಏನ್ ಬಂತು, ಎಕ್ಸ್ ಈಕ್ವಲ್ ಟು 71 ಬಂತು. ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ತಾ ಹೋಗಿ. ಫಸ್ಟ್ 2x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡೆ, ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡೆ. ಈಗ ಎಕ್ಸ್ ವ್ಯಾಲ್ಯೂ ಸಿಕ್ತು. ಎಕ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, 1 ನಂಬರ್. ಸೊ ನಮಗೆ 2 ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ನಿಮಗೆ ಕೆಲವೊಂದು ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ, ಫೈಂಡ್ ದ ಗ್ರೇಟರ್ ನಂಬರ್, ಫೈಂಡ್ ದ ಸ್ಮಾಲರ್ ನಂಬರ್ ಅಂತ ಕೇಳ್ತಾರೆ. ಸೊ ಫಸ್ಟ್ 2 ನಂಬರ್ ಫೈಂಡ್ ಔಟ್ ಮಾಡಿ ಆಮೇಲೆ ಅದನ್ನ ಹೇಳ್ತೀನಿ. ಸೊ ಈಗ 1 ನಂಬರ್ ಸಿಕ್ಕಿದೆ. 1 ನಂಬರ್ is 71. ಅದರ್ ನಂಬರ್ ಏನಂತ ತಗೊಂಡಿದ್ದೀನಿ, ಎಕ್ಸ್ ಮೈನಸ್ 17 ಅಂತ ತಗೊಂಡಿದ್ದೀನಿ ಅಲ್ವಾ. ಈಗ ಆಲ್ರೆಡಿ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗಿದೆ. ಎಕ್ಸ್ ವ್ಯಾಲ್ಯೂ ಅಂದ್ರೆ 71 ಮೈನಸ್ 17 ಮಾಡ್ಕೊಳ್ಳಿ. ಇಲ್ಲಿ ಈಕ್ವೇಶನ್ ಪ್ರಕಾರ ನಮ್ಗೆ ಈಗ ಆಲ್ರೆಡಿ ಎಕ್ಸ್ ವ್ಯಾಲ್ಯೂ ಸಿಕ್ಬಿಟ್ಟಿದೆ 71. ಸೊ 71 ತಗೊಂಡಿದ್ದೀನಿ, ಮತ್ತೆ ಮೈನಸ್ 17 ಈಕ್ವೇಶನ್ ಅಲ್ಲಿ ಇದೆ. ಸೊ ಈಕ್ವೇಶನ್ ಅಲ್ಲಿ ತಗೊಂಡಿದ್ದೀನಿ. ಈಗ ಸಬ್ಟ್ರಾಕ್ಷನ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಅದರ್ ನಂಬರ್ ಸಿಗುತ್ತೆ. 71 ಅಲ್ಲಿ 17 ಅನ್ನ ಮೈನಸ್ ಮಾಡಿ, ಸೊ 54 ಬರುತ್ತೆ. 54 ಇಸ್ ದ ಅದರ್ ನಂಬರ್. ನೋಡಿ ನಮಗೆ ಈಗ 2 ನಂಬರ್ಸ್ ಸಿಕ್ತು. ಇಫ್ ದ ನಂಬರ್ಸ್ ಆರ್ ಅಂತ ಕೊಟ್ಬಿಟ್ಟು ಡ್ಯಾಶ್ ಅಂಡ್ ಡ್ಯಾಶ್ ಅಂತ ಕೊಟ್ರು. ಸೊ 1 ನಂಬರು 71, ಅದರ್ ನಂಬರು 54. ಬೇಕಿದ್ರೆ ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಇವೆರಡು ನಂಬರ್ ಅನ್ನ ಆಡ್ ಮಾಡಿ ವೆರಿಫಿಕೇಶನ್ ಮಾಡ್ಕೊಳ್ಳಿ. 125 ಬರುತ್ತೆ. 71 ಪ್ಲಸ್ 54 ಅನ್ನ ಆಡ್ ಮಾಡಿದ್ರೆ 125 ಬರುತ್ತೆ. ಈ ಪ್ರಾಬ್ಲಮ್ಗೆ ಈ ರೀತಿಯಾಗಿ ಆನ್ಸರ್ ಮಾಡಿ. ನಿಮಗೆ ಯಾವಾಗ್ಲೂ 2 ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಲ್ಲ. ಏನ್ ಮಾಡ್ತಾರೆ, ಫೈಂಡ್ ದ ಗ್ರೇಟರ್ ನಂಬರ್ ಅಂತ ಕೇಳ್ತಾರೆ, ಅಥವಾ ಫೈಂಡ್ ದ ಸ್ಮಾಲರ್ ನಂಬರ್ ಅಂತ ಕೇಳ್ತಾರೆ. ನೋಡಿ ಅದು ಇಂಪಾರ್ಟೆಂಟ್. ನಿಮಗೆ ಡೌಟ್ ಆಯಿತು ಅಂದ್ರೆ ಏನ್ ಮಾಡಿ ಅಂದ್ರೆ ಈ ರೀತಿ 2 ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಫೈಂಡ್ ಔಟ್ ಮಾಡಿರೋದ್ರಲ್ಲಿ ಯಾವ್ದು ಸ್ಮಾಲರ್ ನಂಬರು ಅದನ್ನ ಆಪ್ಷನ್ ಹಾಕಿ, ಯಾವ್ದು ಗ್ರೇಟರ್ ನಂಬರು ಅದನ್ನ ಆಪ್ಷನ್ ಹಾಕಿ. ಇನ್ನೂ ಒಂದೇನಪ್ಪ ಅಂದ್ರೆ ನೋಡಿ, ಕ್ವಶನ್ ಅಲ್ಲಿ ಏನಾದ್ರು ಲೆಸ್ ದ್ಯಾನ್ ಅಂತ ಕೇಳಿದ್ದಾರೆ ಅಂತಂದ್ರೆ ನಾವು ಎಕ್ಸ್ ಮೈನಸ್ ತಗೊಂಡಿರ್ತೀವಲ್ವಾ, ಅದು ಯಾವಾಗ್ಲೂ ಸ್ಮಾಲರ್ ನಂಬರ್ ಆಗಿರುತ್ತೆ, ಎಕ್ಸ್ ವ್ಯಾಲ್ಯೂ ಗ್ರೇಟರ್ ನಂಬರ್ ಆಗಿರುತ್ತೆ. ಇದೇ ಕ್ವಶನ್ ಅವ್ರೇನಾದ್ರು 1 ನಂಬರ್ is 17 ಗ್ರೇಟರ್ ದ್ಯಾನ್ ಟು ದ ಅದರ್ ಅಂತ ಕೊಟ್ಟಿದ್ರು ಅಂದ್ರೆ ನಾವು ಯಾವಾಗ ಏನ್ ಮಾಡ್ತೀವಪ್ಪ ಅಂದ್ರೆ ಗ್ರೇಟರ್ ದ್ಯಾನ್ ಕೊಟ್ಟಿದ್ರು ಅಂದ್ರೆ ಎಕ್ಸ್ ಪ್ಲಸ್ 17 ಅಂತ ತಗೊಳ್ತೀವಿ. ಆಗ ಎಕ್ಸ್ ವ್ಯಾಲ್ಯೂ ಸ್ಮಾಲರ್ ಆಗಿರುತ್ತೆ, ಎಕ್ಸ್ ಪ್ಲಸ್ 17 ಗ್ರೇಟರ್ ನಂಬರ್ ಆಗಿರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಮೈನಸ್ ಬಂದಾಗ ಎಕ್ಸ್ ವ್ಯಾಲ್ಯೂ ಗ್ರೇಟರು, ಪ್ಲಸ್ ಬಂದಾಗ ಪ್ಲಸ್ಗೆ ಹಾಕೊಂಡಿರ್ತೀವಲ್ವ ಆ ನಂಬರು ಗ್ರೇಟರ್ ಆಗಿರುತ್ತೆ, ಪ್ಲಸ್ ಬಂದಾಗ ಎಕ್ಸ್ ವ್ಯಾಲ್ಯೂ ಸ್ಮಾಲರ್ ನಂಬರ್ ಆಗಿರುತ್ತೆ. ಈ ರೀತಿಯಾಗಿ ಈ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗತ್ತೆ. ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸೊ ಒಂದು ಕ್ವಶನ್ ತೋರಿಸಿದ್ದೀನಿ, ನೆಕ್ಸ್ಟ್ ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ಟ್ರೈ ಮಾಡಿ. ಬರಲಿಲ್ಲ ಅಂದ್ರೆ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ ಟ್ರೈ ಮಾಡ್ತಾ ಬಂದ್ರೆ ಆನ್ಸರ್ 100% ಸಾಲ್ವ್ ಮಾಡ್ಬೋದು. ಇಲ್ಲಿ ಗ್ರೇಟರ್ ದೆನ್ ಬಂದಾಗ ಇಲ್ಲಿ ಪ್ಲಸ್ ಬರುತ್ತೆ, ಪ್ಲಸ್ 17 ಹಾಕೊಂಡಿರ್ತೀವಲ್ಲ ಪ್ಲಸ್ ಬರುತ್ತೆ, ಪ್ಲಸ್ ಅನ್ನ ಶಿಫ್ಟ್ ಮಾಡಿದಾಗ ಇಲ್ಲಿ ಮೈನಸ್ ಆಗುತ್ತೆ. ನೋಡಿ ಒಂದೇ ಕ್ವಶನ್ ಅಲ್ಲಿ 2 ರೀತಿದು ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಲೆಸ್ ದೆನ್ ಅಂತ ತಗೊಂಡಿರೋದ್ರಿಂದ ನಾನು ಮೈನಸ್ ಅಂತ ತಗೊಂಡಿದ್ದೀನಿ. ಸೊ ಈ ಕ್ವಶನ್ ಆನ್ಸರ್ ಏನ್ ಸಿಕ್ತು ನಮಗೆ, 71 ಪ್ಲಸ್ 54 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ಕ್ವಶನ್ ಅಲ್ಲಿ ಒಂದ್ ರೀತಿ ಕ್ವಶನ್ ತಗೊಂಡೆ, ಅದರಲ್ಲಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ ಅನ್ನ ತಗೊಂಡಿದ್ದೀನಿ. ಸಮ್ ಆಫ್ 2 ನಂಬರ್ಸ್ is 456. If one number is twice of the other number, then find the smaller number. ನೋಡಿ ಅಲ್ಲಿ ಏನ್ ತಗೊಂಡೆ, 1 ನಂಬರ್ ಇಸ್ ಲೆಸ್ ದ್ಯಾನ್ ಗ್ರೇಟರ್ ದೆನ್ ಆ ತರ ತಗೊಂಡೆ. ಇಲ್ಲಿ ಏನ್ ತಗೊಂಡಿದ್ದೀನಿ, ಟ್ವೈಸ್ ಅಂತ ತಗೊಂಡಿದ್ದೀನಿ. 2 ಸಂಖ್ಯೆಗಳ ಮೊತ್ತ 456. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 2ರಷ್ಟಿದೆ, 2 ಪಟ್ಟು ಜಾಸ್ತಿ ಇದೆಯಂತೆ.
ಹಾಗಾದರೆ ಸ್ಮಾಲರ್ ನಂಬರ್ ಏನು ಅಂತ ಹೇಳಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂಸ್ ಆಗಿ ನೋಡಿ, ಯಾಕೆಂದರೆ ಮಧ್ಯದಲ್ಲಿ ನಾನು ಇನ್ನೂ ಡಿಫ್ರೆಂಟ್ ಕ್ವಶನ್ಸ್ಗಳಿಗೆ ಹೇಗೆ ಆನ್ಸರ್ ಮಾಡೋದು ಅಂತ ಹೇಳ್ತಾ ಇರ್ತೀನಿ. ನೀವು ಸ್ಕಿಪ್ ಮಾಡ್ಕೊಂಡು ಹೋದರೆ ಏನೂ ಅರ್ಥ ಆಗಲ್ಲ. ಸೊ ಇಲ್ಲಿ ಇವಾಗ ಇದು ಒಂದು ರೀತಿ, ಅಲ್ಲಿ ಗ್ರೇಟರ್ ದೆನ್ ಲೆಸ್ ದೆನ್ ಅಂತ ಬಂದಾಗ ಎರಡು ರೀತಿ ಕ್ವಶನ್ಸ್ ಬಂದರೆ ಹೇಗೆ ಮಾಡೋದು ಅಂತ ಹೇಳಿದೆ. ಇಲ್ಲಿ ಇವಾಗ ಈ ರೀತಿ ಕ್ವಶನ್ಸ್ ಬಂದರೆ ಏನು ಮಾಡೋದು ಅಂತ ನೋಡೋಣ. ಇಲ್ಲೂ ಅಷ್ಟೇ ನಮಗೆ ಎರಡು ನಂಬರ್ಸನ್ನು ಕೊಟ್ಟಿಲ್ಲ. ಒಂದು ನಂಬರು ಅಲ್ಲಿ ಲೆಸ್ ದ್ಯಾನ್ ಗ್ರೇಟರ್ ದೆನ್ ಅಂತ ಕೊಡ್ತಾ ಇದ್ರು, ಇಲ್ಲಿ ಟ್ವೈಸು, ಥ್ರೈಸು, 4 times 5 times ಅಂತ ಕೊಡ್ತಾರೆ. 2 ಪಟ್ಟು, 3 ಪಟ್ಟು, 4 ಪಟ್ಟು ಅಂತ ಕೊಡ್ತಾರೆ. ಈ ಕ್ವಶನ್ಗೆ ಆನ್ಸರ್ ಮಾಡೋದನ್ನ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಎಷ್ಟು ಕೊಟ್ಟರು ನೀವು ಆನ್ಸರನ್ನು ಮಾಡ್ಬೋದು. ಇಲ್ಲ ನನಗೆ ಯಾವುದು ಒಂದು ನಂಬರ್ ಅಂತ ಕೊಟ್ಟಿಲ್ಲ, ಸೊ ನಾನು ಒಂದು ನಂಬರನ್ನು ಏನಂತ ತಗೊಳ್ತಾ ಇದ್ದೀನಿ, ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಇನ್ನೊಂದು ನಂಬರು ಅಲ್ಲಿ 17 ಲೆಸ್ ದ್ಯಾನ್ ಅಂತ ಕೊಟ್ಟಿದ್ರು, ಸೊ ಹಾಗಾಗಿ x - 17 ಅಂತ ತಗೊಂಡಿದ್ದೆ. ಇಲ್ಲೇನು ಮಾಡಿದ್ದಾರೆ, ಟ್ವೈಸ್ ಆಫ್ ದ ಅದರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ನಂಬರು 2ರಷ್ಟಿದೆ ಅಂತ ಕೊಟ್ಟಿರೋದ್ರಿಂದ ಅದರ್ ನಂಬರನ್ನು ನಾವು ಟ್ವೈಸ್ ಅಂತ ಕೊಟ್ಟಾಗ 2x ಅಂತ ತಗೊಳ್ಬೇಕು. ಇಲ್ಲೇನಾದರೂ ಥ್ರೈಸು 3 ಪಟ್ಟು ಅಂದರೆ 3x ಅಂತ ತಗೊಳ್ಳಿ. 4 times ಜಾಸ್ತಿ ಇದೆ ಅಂದರೆ 4x ಅಂತ ತಗೊಳ್ಳಿ. ಅಲ್ಲಿ ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಮ್ ಕೊಟ್ಟಿದ್ದಾರೆ, ಸಮ್ ಏನಿದೆ 456 ಇದೆ, 456. ಸೊ ಈಗ ಡೇಟಾ ಬರ್ಕೊಂಡಿದ್ದೀನಿ. ಈಗ ಈಕ್ವೇಷನ್ ಅಲ್ಲಿ ಬರೆಯೋಣ. ಸೇಮ್ ಈಕ್ವೇಷನ್, ಒನ್ ನಂಬರ್ ಪ್ಲಸ್ ಅದರ್ ನಂಬರ್ ಈಕ್ವಲ್ ಟು ಸಮ್ ಅಲ್ವಾ. ಒನ್ ನಂಬರ್ ಏನಿದೆ x ಇದೆ, ಪ್ಲಸ್ ಅದರ್ ನಂಬರ್ ಏನಿದೆ 2x ಇದೆ, ಈಕ್ವಲ್ ಟು 456 ಆಯ್ತು. ಈ ಈಕ್ವೇಷನ್ ಬರೆಯೋದು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಆನ್ಸರ್ ಬರಲ್ಲ. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಅಲ್ಲಿ ನಾನು x ಪ್ಲಸ್ ಎಕ್ಸ್ ಅನ್ನು ಆ್ಯಡ್ ಮಾಡಿದೆ, 2x ಬಂತು. ಇಲ್ಲಿ ಏನಿದೆ, x ಪ್ಲಸ್ 2x ಇದೆ. ಸೊ ಇಲ್ಲಿ1x ಇದೆ, ಇಲ್ಲಿ 2x ಇದೆ. ಎರಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆ x ಇದ್ದಾಗ ಮಾತ್ರ ಅಡಿಷನ್ ಮಾಡೋಕ್ಕಾಗೋದು. x ಪ್ಲಸ್ 2x ಅನ್ನು ಆ್ಯಡ್ ಮಾಡಿದಾಗ ಏನು ಬಂತು ನನಗೆ, 3x ಬಂತು. 3x ಈಕ್ವಲ್ ಟು 456. ಸೊ ಅಲ್ಲಿ 2 ಸ್ಟೆಪ್ ಮಾಡಿದ್ವಿ, ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಅರ್ಧ ಆನ್ಸರ್ ಸಿಕ್ಬಿಟ್ಟಿದೆ. ಸೊ 3x ಈಕ್ವಲ್ ಟು 456 ಆಯಿತು. ಈಗ x ವ್ಯಾಲ್ಯೂ ಮಾಡ್ಕೋಬೇಕು. ಎಕ್ಸ್ ಅನ್ನ ನಾನು ಲಾಸ್ಟ್ ಕ್ವಶನ್ ಅಲ್ಲಿ ಹೇಳಿದೆ ನಿಮಗೆ, ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಇದು ಮಲ್ಟಿಪ್ಲಿಕೇಶನ್, ಶಿಫ್ಟ್ ಆದಾಗ ಡಿವಿಷನ್ ಆಗತ್ತೆ ಅಂತ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇದು ಡಿವಿಷನ್ ಆಗುತ್ತೆ. 3x ಈಕ್ವಲ್ ಟು 456 ಡಿವೈಡೆಡ್ ಬೈ 3 ಮಾಡ್ಕೊಳ್ಳಿ. ಇಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮೆಥಡ್ ಇಲ್ಲ, ಸ್ಕಿಪ್ ಆಯ್ತು. ಇದು ಈ ರೀತಿ ಕ್ವಶನು, ಅದು ಬೇರೆ ರೀತಿ ಕ್ವಶನು, ಇದು ಬೇರೆ ರೀತಿ ಕ್ವಶನು. ಸೊ ಈಗ ಡಿವಿಷನ್ ಮಾಡ್ಕೊಳ್ಳೋಣ. 3 1s 3, 3 1s 3, 4 - 3 1 ರಿಮೈಂಡರ್ ಉಳಿತು. 3 5s 15, 3 2s 6. ಸೊ ಏನು ಸಿಕ್ತು ನನಗೆ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಈಕ್ವಲ್ ಟು 152 ಸಿಕ್ತು. ಎಕ್ಸ್ ಈಕ್ವಲ್ ಟು 152. ನನಗೆ ಕ್ವಶನ್ ಕೇಳಿರೋದೇನು, ಸ್ಮಾಲರ್ ನಂಬರ್, ಚಿಕ್ಕ ಸಂಖ್ಯೆ ಅಂತಾನೆ ಕೇಳೋದು. ಈಗ ನೋಡಿ ಈಕ್ವೇಶನ್ ನೋಡಿ, ಒಂದು ನಂಬರನ್ನು ಎಕ್ಸ್ ಅಂತ ತಗೊಂಡಿದ್ದೀನಿ, ಅದರ್ ನಂಬರನ್ನು 2x ಅಂತ ತಗೊಂಡಿದ್ದೀನಿ. ಅಂದರೆ ಎಕ್ಸ್ ವ್ಯಾಲ್ಯೂಗಿಂತ 2x ವ್ಯಾಲ್ಯೂ ಗ್ರೇಟರ್. ಇದನ್ನು ಡಬಲ್ ಮಾಡ್ಕೊಳ್ಬೇಕು ನಾವೀಗ, 2x ಬೇಕು ಅಂದರೆ. ಸೊ ಸ್ಮಾಲರ್ ನಂಬರ್ ಕೇಳಿರೋದ್ರಿಂದ ಆನ್ಸರ್ ನಮಗೆ ಇಲ್ಲೇ ಸಿಕ್ಬಿಡ್ತು, ಡೈರೆಕ್ಟ್ ಆನ್ಸರ್. ಗ್ರೇಟರ್ ನಂಬರ್ ಕೇಳಿದರೆ ಏನು ಮಾಡಬೇಕು, ಈ ಕ್ವಶನ್ಗೆ ಆನ್ಸರು 152. ಇನ್ ಕೇಸ್ ಏನಾದರೂ ಕ್ವಶನಲ್ಲಿ ಗ್ರೇಟರ್ ನಂಬರನ್ನು ಫೈಂಡ್ ಔಟ್ ಮಾಡಿ ಅಥವಾ 2 ನಂಬರ್ಸನ್ನು ಫೈಂಡ್ ಔಟ್ ಮಾಡಿ ಅಂದರೆ ಏನು ಮಾಡಬೇಕು, ಈಗ 2x ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ 2x ಈಕ್ವಲ್ ಟು, ನಾನು ಪದೇ ಎಕ್ಸ್ಪ್ಲೈನ್ ಮಾಡಿದೆ, ಈ ರೀತಿ ಕೊಟ್ಟರು ಅಂದರೆ ಅದು ಮಲ್ಟಿಪ್ಲಿಕೇಶನು ಅಂತ. ಸೊ ಈಗ 2x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಗೊತ್ತು ನಮಗೆ, 152 ಇಂಟು 2 ಮಾಡಿ. ಮಲ್ಟಿಪ್ಲಿಕೇಶನ್ ಇದೆಯಲ್ವಾ, ಎಕ್ಸ್ ಜೊತೆಗೆ 2 ಅನ್ನು ಮಲ್ಟಿಪ್ಲೈ ಮಾಡಿ, ಡಬಲ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡಿ. 2 2s 4, 2 5s 10, 0 1 ಕ್ಯಾರಿ, 2 1s 2, 2 + 1 3. ಸೊ 304 ಬಂತು. ಸೊ ಒನ್ ನಂಬರ್ ಏನು ಬಂದಿದೆ, 304 ಬಂತು. ಸೊ ಅದರ್ ನಂಬರ್ ಏನು ಬಂತು, 152 ಬಂದಿದೆ. ಎರಡು ನಂಬರನ್ನು ಫೈಂಡ್ ಔಟ್ ಮಾಡಿದ್ದೀನಿ ನಾನು. ಈಗ ನಾವು ಕ್ವಶನಿಗೆ ಆನ್ಸರ್ ಮಾಡಬೇಕಪ್ಪ ಅಂದರೆ ಸ್ಮಾಲರ್ ನಂಬರ್ ಯಾವ್ದು ಸಿಕ್ತು, 152 ಸಿಕ್ತು. ಅವ್ರೇನಾದರೂ ಗ್ರೇಟರ್ ನಂಬರ್ ಕೇಳಿದ್ರೆ 304 ಬರ್ತಾ ಇತ್ತು. ಎರಡು ನಂಬರ್ ಕೇಳಿದ್ರೆ ಎರಡು ನಂಬರ್ಸನ್ನು ಫೈಂಡ್ ಔಟ್ ಮಾಡಿ. ನೋಡಿ ಈ ರೀತಿ ಕ್ವಶನ್ಸ್ ಬಂದಾಗ ಟ್ವೈಸ್ ಆಫ್ ದ ಅದರ್, ಥ್ರೈಸ್ ಆಫ್ ದ ಅದರ್ ಅಂತ ಕೊಟ್ಟರು ಅಂದರೆ ಅದರ್ ನಂಬರನ್ನು ನೀವು 2x 3x ಅಲ್ಲಿ ಎಷ್ಟು ಕೇಳಿರ್ತಾರೆ ಅಷ್ಟು ಟೈಮ್ ಬರ್ಕೊಳ್ಳಿ. ಫಸ್ಟ್ ನಂಬರನ್ನು ಎಕ್ಸ್ ಅಂತಾನೆ ತಗೊಳ್ತೀವಿ, ಅದರ್ ನಂಬರು ಟ್ವೈಸ್ ಇದ್ರೆ 2x, ಥ್ರೈಸ್ ಇದ್ರೆ 3x ತಗೊಂಡು ಈ ರೀತಿ ಈಕ್ವೇಷನ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಓಕೆ, ನಾನೀಗ 2 ಕ್ವಶನನ್ನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. 2 ಕ್ವಶನಲ್ಲಿ ಕನಿಷ್ಠ ಅಂದರೆ 5 to 6 ಡಿಫ್ರೆಂಟ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ, ಅರ್ಥ ಆಗಿದೆ ಅಂತಂದರೆ ಈಗ ನಿಮ್ಗೊಂದು ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಸೊ ಹೋಮ್ವರ್ಕ್ ಅಂತ ತಗೊಳ್ಬೇಡಿ, ಜಸ್ಟ್ ನೀವು ಪ್ರಾಕ್ಟೀಸ್ ಅಂತ ತಗೊಳ್ಳಿ. ಯಾಕೆಂದರೆ ಈಗ ನವೋದಯ ಅದೆಲ್ಲ ನಾರ್ಮಲಿ ಸ್ಕೂಲ್ ಎಕ್ಸಾಮ್ಸ್ ಅಲ್ಲ, ಅದೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರೋದ್ರಿಂದ ನೀವು ಎಷ್ಟು ವರ್ಕ್ ಮಾಡಿದ್ರೂ ಸಾಕಾಗಲ್ಲ.
ಸೊ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ವರ್ಕ್ ಮಾಡಿ. ಈಗ 2 ಕ್ವಶನ್ ಕೇಳಿಸ್ಕೊಂಡಿದ್ದೀರಾ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಂತ. ಅದರಲ್ಲಿ ನಾನು ಡಿಫ್ರೆಂಟ್ ಕ್ವಶನ್ಸ್ ಬಂದರೆ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳಿದೆ. ನೋಡೋಣ ಈಗ ಅದ್ರ ಮೆಥಡ್ ಮೂಲಕ ಆನ್ಸರನ್ನು ಮಾಡಿ. ಇದನ್ನು ಏನು ಕ್ವಶನ್ ಇದೆ, ಸಮ್ ಆಫ್ ದ 2 numbers is 2050. ಇಫ್ 1 number is 350 more than the other number, find the greater number. 2 ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆ 350 ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ, ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಅದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ ಆನ್ಸರ್ಸನ್ನು ಸಾಲ್ವ್ ಮಾಡಿ. ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನಿಮ್ಮ ಆನ್ಸರ್ ಕರೆಕ್ಟಾ ರಾಂಗ್ ಅನ್ನೋದನ್ನು ನಾನು ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಹಾಗೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ತೊಗೊಂಡಾಗ ನಾನು ಮತ್ತೆ ಈ ಕ್ವಶನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದುವರೆಗೂ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ಕ್ವಶನ್ಗೆ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿದ್ರೆ ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.